ಈ ಲುಕ್ಕು ಈಗ ಏನಿವತ್ತು ಪೋಸ್ಟರ್ ಲಾಂಚ್ ಮಾಡಿದ್ದೀವಿ ರೋಸಿ ಚಿತ್ರದ್ದು ಬೇರೆ ಥರದೊಂದು ಪಾತ್ರನ ಪ್ಲೇ ಮಾಡ್ತಾಯಿದ್ದೀನಿ ಈ ಚಿತ್ರದಲ್ಲಿ. ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಡೈರೆಕ್ಟ್ರು ಹೇಳಿಬಿಡಿ ಅಂತ ಹೇಳಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇರೋವಂಥ ಒಂದು ಸಿನಿಮಾ. ಏನು ಇಷ್ಟು ದಿವಸ ನನ್ನ ಅಭಿಮಾನಿಗಳು ಹೊರಟ ಪ್ರಶಾಂತ್ ಅವರು ಎಲ್ಲಿ ಅಂತಿದ್ರು, ಇನ್ನು ಬ್ಯಾಕ್ ಟು ಬ್ಯಾಕ್ ಸಿನಿಮಾನ ಅವ್ರಿಗೆ ಅಂತ ಮಾಡೋದಕ್ಕೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳು ರೆಡಿ ಆಗ್ತಿದ್ದಾವೆ. ನೆಕ್ಸ್ಟ್ ಅವ್ರಿಗೆ ಒಳ್ಳೆ ಸಿನಿಮಾಗಳನ್ನ ಜೊತೆಗೆ ಬರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪೋಸ್ಟರ್ ತುಂಬ ಮಾತಾಡ್ತಾ ಇದೆ, ಸೊ ಅದು ಮಾತಾಡೋದಕ್ಕೆ ಬಿಡೋಣ. ಯಾಕೆ ಅಂತಂದರೆ ಏನು ಇಷ್ಟು ದಿವಸ ನನ್ನ ಅಭಿಮಾನಿಗಳೆಲ್ಲ ವೆಯ್ಟಿಂಗಲ್ಲಿದ್ದರು, ಅವ್ರಿಗೊಂದು ಒಳ್ಳೆ ಸಿನಿಮಾ ಮೂಲಕ ಮತ್ತೆ ಅವ್ರನ್ನ ರಂಜಿಸುವಂಥ ಕೆಲಸ ಮಾಡೋದಕ್ಕೆ ಹೊರಟಿದ್ದೀನಿ. ಜೊತೆಗೆ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಅವ್ರಿಗೆ ಒಂದಷ್ಟು ಒಳ್ಳೆ ಸಿನಿಮಾಗಳನ್ನ ಕೊಡ್ತೀನಿ ಅಂತ ಹೇಳೋ ಮಾತನ್ನ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸಾಕಷ್ಟು ಸಿನಿಮಾಗಳನ್ನ ಮಾಡಿದೆ. ನಾವು ಅಂದ್ಕೊಳ್ಳೋ ಮಟ್ಟಕ್ಕೆ ಒಂದಷ್ಟು ಸಿನಿಮಾಗಳು ರೀಚ್ ಆಯಿತು, ಒಂದಷ್ಟು ಸಿನಿಮಾಗಳು ರೀಚ್ ಆಗೋಕ್ಕಾಗಲಿಲ್ಲ. ಅದ್ರ ಜೊತೆಗೆ ನಾನು ಕೂತ್ಕೊಂಡು ಯೋಚನೆ ಮಾಡಿದಾಗ ನನಗನ್ಸಿದ್ದೇನಂತಂದರೆ, ಎಲ್ಲೋ ಒಂದಷ್ಟು ಪಾತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದ್ರಲ್ಲಿ ಒಂದಷ್ಟು ಹೆಡವಿರ್ಬೋದು ನಾನು ಅಂತ ನನಗೆ ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು. ಆಗ್ತೇವೆ, ಮನುಷ್ಯ ಅಂದಮೇಲೆ ತಪ್ಪುಗಳಾಗೋದು ಸಹಜ ಅಲ್ಲ. ಸೊ ಅದನ್ನೆಲ್ಲವನ್ನು ಸರಿಪಡಿಸ್ಕೊತ ಇಲ್ಲ ಮಾಡಿದ್ರೆ ಒಳ್ಳೆ ಸಿನಿಮಾಗಳನ್ನೇ ಮಾಡಬೇಕು ಅನ್ನೋದಕ್ಕೆ ಒಂದಷ್ಟು ಕತೆಗಳು ಬಂದರೂ ಕೂಡ ಕೇಳಿ ನನಗೆ ಪಾತ್ರಗಳು ನನಗೆ ಸಮಾಧಾನ ಆಗದಿರೋದ್ರಿಂದ ನಾನು ಮಾಡಿರಲಿಲ್ಲ. ಸೊ ಈ ವರ್ಷ ಗೊತ್ತಿಲ್ಲ, ತುಂಬ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಿದೆ. ಸೊ ಹಾಗಾಗಿ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಒಳ್ಳೆ ಸಿನಿಮಾಗಳನ್ನ ಕೊಡೋ ಇದರಲ್ಲಿದ್ದೀನಿ. ಈಗ ರೋಸಿ ಏನು ಇವತ್ತು ನೀವು ನೋಡಿದ್ರಿ, ಇದು ಇನ್ನೊಂದು ಸಿನಿಮಾ ಒಂದು ಚಿತ್ರೀಕರಣ ಮುಗಿದಿದೆ, ಅದು ಸದ್ಯದಲ್ಲೇ ಟೀಸರ್ ಲಾಂಚ್ ಆಗುತ್ತೆ. ಹಂತವಾಗಿ ಈ ವರ್ಷ ಎಲ್ಲರೂ ರಂಜಿಸುವಂಥ ಕಾರ್ಯಕ್ರಮ ಅಂತೂ ಮಾಡ್ತೀನಿ. ಸಿನಿಮಾ ನನಗೆ ಭಾಳ ಖುಷಿ ಕೊಡುವಂಥ ಕೆಲಸ, ಯಾಕಂದರೆ ನಾನೇ ಆಯ್ಕೆ ಮಾಡ್ಕೊಂಡು ಬಂದಂಥದ್ದು. ಚಿತ್ರರಂಗ ಬಿಟ್ಟರೆ ಚಿತ್ರಗಳನ್ನ ಬಿಟ್ಟರೆ ನಮಗೆ ಬೇರೆ ಏನು ತಲೆಯಲ್ಲಿ ಯೋಚನೆ ಬರೋಲ್ಲ. ನೀವೇನು ಹೇಳಿದ್ರಿ, ಮಾಡದಿರೋಂಥ ಸಮಯದಲ್ಲಿ ಒಂದಷ್ಟು ಕೂತ್ಕೊಂಡು ಕತೆ ಬರೆಯೋದು, ಒಂದಷ್ಟು ಏನೋ ಯೋಚನೆ ಸಿನಿಮಾ ಬಗ್ಗೆ. ಆಲ್ಮೋಸ್ಟ್ ನಿಮಗೆ ಸಿನಿಮಾ ಮೈಂಡ್ಸೆಟ್ಟಲ್ಲೇ ಇರ್ತೀವಿ. ಸಿನಿಮಾ ನೋಡೋ ಅಂಥದ್ದು, ಹೊಸ ಹೊಸ ವಿಚಾರಗಳನ್ನ ಸಿನಿಮಾ ಬಗ್ಗೆ ತಿಳ್ಕೊಳ್ಳೋ ಅಂಥದ್ದು ಏನಾಗ್ತದೆ, ಹಂತವಾಗಿ ಕಲಿತಾ ಹೋಗ್ತಿರ್ತೀವಿ. ಪ್ರತಿ ದಿವಸ ಹೊಸ್ತೆ ನಮಗಿಲ್ಲ, ಯಾಕಂದರೆ ಪ್ರತಿ ಸಿನಿಮಾದಲ್ಲಿ ಕೂಡ ಹೊಸ ಪಾತ್ರಗಳೇ, ಹೊಸ ವಿಚಾರಗಳೇ. ಆಮೇಲೆ ಟೆಕ್ನಾಲಜೀಸು ಇವತ್ತು ಏನಾಗಿದೆ, ಭಾಳ ಅಪ್ಡೇಟ್ ಆಗ್ತಿದ್ದಾವೆ. ಸಿನಿಮಾ ಜೊತೆಗೆ ಟೆಕ್ನಾಲಜಿ ಜೊತೆಗೆ ನಾವೆಲ್ಲವೂ ಹೋಗ್ತಾ ಇದ್ದೀವಿ ಇವತ್ತು. ಹಂತವಾಗಿ ಒಂದೊಂದನ್ನೇ ತಿಳ್ಕೊತಾ ಕಲಿತಾ ಏನು ಇವತ್ತಿನ ಒಂದಷ್ಟು ಭಾಳಷ್ಟು ಇವತ್ತು ಹೆಂಗಿದ್ದಾರೆ ಅಂದರೆ ಆಡಿಯನ್ಸು, ಅವ್ರು ಕೂತ್ಕೊಂಡು ಪ್ರತಿಯೊಂದು ಹಂತದಲ್ಲೂ ಈ ಸೀನ್ ಹಿಂಗಿದೆ, ಈ ಶಾರ್ಟ್ಸ್ ಹಿಂಗಿದೆ ಅಂತ ಯೋಚನೆ ಮಾಡೋ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಅಂತಂದಾಗ ನಾವು ಒಳ್ಳೆ ಸಿನಿಮಾಗಳನ್ನ ಮಾಡೋದ್ರ ಕಡೆ ನಾವು ಇನ್ನೂ ಯಥೇಚ್ಛವಾಗಿ ಗಮನ ಕೊಡಬೇಕು ಅಂತೇಳಿ ನನಗನ್ನಿಸ್ತು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.